ಗೂಗಲ್ ಮ್ಯಾಪ್ ಮಾಡಿದವ ಅಂತಾರೆ ನೋಡ್ರಿ. ಇವತ್ತು ನಮ್ದು ಯಾವ ಗತಿ ಬಂತಂತೇಳಿ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಐತಾರ ಮಸೀದಿದಿಂದ ನಾನು ನಮ್ಮ ಹಸ್ಬೆಂಡು ಮೈಲಾಪುರ ಹೋಗ್ಲತ್ತೀವಿ. ಮನೆಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡ್ರಿ ಮೈಲಾಪುರ ಹೋಗ್ಲತ್ತೀವಿ. ಪೂಜೆ ಅದೆಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಯಜಮಾನ್ರು ನಮ್ಮ ಬೈಕ್ ತೆಗೆದ್ರು. ಮುಂಜಾನೆ ರೋಡ್ ಮಸ್ತಿಗೆ ಖಾಲಿ ತಣ್ಣಗಿತ್ತು ನೋಡ್ರಿ. ನೀವು ಬೇಕಾದ್ರೆ ಫೋಟೋ ಶೂಟಿಗೆ ಅದು ಹೋಗ್ಬೋದು, ಮಸ್ತ್ ಅದ. ಗೂಗಲ್ ಮ್ಯಾಪ್ ಹಾಕೊಂಡು ಮೈಲಾಪುರ ಹೋಗ್ಲತ್ತಿದ್ದೀವಿ. ಕೋಟಗಿರಿ ಮ್ಯಾಗಿನ ಶಾರ್ಟ್ ಕಟ್ ಆಗ್ತದೆ ಅಂತೇಳಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿನ ಬ್ರಿಡ್ಜ್ ತುಂಬ ಹರಲಾತಿತ್ತು. ಬೈಕ್ಗಳದು ಹೋಗೋಕೆ ಏನು ಬರಲ್ಲೇ ಆಗಿತ್ತು. ಅಂದರೂ ಅಲ್ಲಿದ್ದಂಥ ಊರು ಜನರೆಲ್ಲ ಒಂದು ಟ್ಯಾಕ್ಟರ್ ತೊಗೊಂಡು ಬೈಕ್ಗಳಿಗೆಲ್ಲ ಟ್ಯಾಕ್ಟರ್ನಾಗ ಹಾಕ್ಕೊಂಡ್ರು. ನಮಗೂ ಆ ಕಡೆ ನದಿ ಪಾರು ಮಾಡಿಬಿಟ್ರು. ಏನೇ ಅಲ್ರಿ, ಹಳ್ಳಿ ಜನರಂದ್ರೆ ಭಾಳ ಮಸ್ತಾಗೇ ಇರ್ತಾರೆ. ಸಿಟಿನಾಗ ಹಂಗೆಲ್ಲ ಯಾರೂ ಸಿಗಂಗಿಲ್ಲ. ಬಗಲಾಗೆ ಏನಾದರೂ ಭೀ ಒಬ್ಬರನ್ನ ಕೇರ್ ಅನ್ನಂಗಿಲ್ಲ. ನಾವು ಯಾರೋ ಏನು ಸುದ್ದಿ ಗೊತ್ತಿಲ್ಲಾರ್ದೇನೆ ನಮಗೆ ಭಾಳ ಹೆಲ್ಪ್ ಮಾಡಿದ್ರು ಅವರು ಎಲ್ಲರೂ ಸೇರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಷ್ಟು ಗನ್ನ ತುಂಬಿತ್ತು ನೋಡ್ರಿ ಅಲ್ಲಿ ಹಳ್ಳ. ಆಲ್ಮೋಸ್ಟ್ ಮೈಲಾಪುರ ಎಲ್ಲ ರೀಚ್ ಆದ್ವಿ. ಹೋಗೋ ಟೈಮ್ನ ಮಸ್ತಾಗಿ ಇವ್ರ ದರ್ಶನ ಆಯಿತು. ಹಾಗೆ ಮತ್ತು ಮೈಲಾಪುರ ರೀಚ್ ಆದ್ಮೇಲೆ ಸೀದಾ ಹೊಳಿಗೆ ಹೋಗಿ ಕೈಕಾಲು ಮುತ್ತಿ ಅದೆಲ್ಲ ತೊಗೊಂಡ್ವಿ. ಅದಾದ್ಮ್ಯಾಗ ಅನ್ಕರ ದರ್ಶನ ಮಾಡ್ಕೋಬೇಕಂತೆ ಚಿಡಿ ಅದು ಏರಕ್ಕೆ ನಿಂತೀವಿ. ನಮ್ಮ ಕೈ ಇವತ್ತು ಸಂಡೇ ಅಮಾಸಿ ಇದ್ದಿದ್ದರಿಂದ ಹೋಗಿ ನೋಡಿದ್ರೆ ಫುಲ್ಲಾಗೆ ಪಾಳಿ ದಬಾಶ್ ಹತ್ತಿತ್ತು ನೋಡ್ರಿ. ಎಲ್ಲಿ ನೋಡಿದ್ರೆ ಅಲ್ಲಿ ಜನ 1:30 ಗಂಟೆ ಆದ್ಮೇಲೆ ದೇವ್ರ ದರ್ಶನಕ್ಕೆ ಇವಾಗ ಪಾಳಿ ಸಿಕ್ಕತ್ತೆ ನಮಗೆ. ತಾವು ಕಾಣ್ಲಾರ್ದೆಲ್ಲ ತಮ್ಮ ಮಕ್ಕಳಿಗೆ ಕಾಣಲಿ ಅಂತ ಬಯಸೋ ಏಕೈಕ ಜೀವ ತಂದೆ. ದರ್ಶನ ಎಲ್ಲ ಪೂರ ಮಸ್ತಿಗೆ ಆಯ್ತು ನೋಡ್ರಿ. ಈ ಥರ ನಮ್ಮ ಹತ್ರ ಎಷ್ಟಿದ್ರು ಇನ್ನೂ ಬೇಕಂತ ಅಂತೀವ್ರಿ. ಆ ಅಂಕಲ್ ನೋಡ್ರಿ ಎಷ್ಟು ಚೆನ್ನಾಗೆ ಖುಷಿಯಾಗ್ಯಾರ. ಅವ್ರ ಫ್ಯಾಮ್ಲಿ ನೋಡಿ ನಂಗಂತೂ ಖುಷಿ ಐತಿ. ಅವ್ರ ಫೋಟೋ ತೊಗೊಂಡು ಅವ್ರಿಗೆ ತೋರಿಸ್ದೆ ಭಾಳ ಖುಷಿ ಪಟ್ರು. ಆಮ್ಯಾಗ ನಾವಿಬ್ರು ಒಂದು ಫೋಟೋ ತೊಗೊಂಡ್ವಿ. ಅಲ್ಲಿ ಪಾಪಡವು ಸಿಗ್ಲತ್ತೀವಿ, ಪಾಪಡ್ ತೊಗೊಂಡು ತಿಂದ್ವಿ. ಹಾಗೆ ಬೊಂಬಾಯಿ ಮಿಠಾಯಿ ತಿಂದ್ವಿ. ಆ್ಯಕ್ಚುಲಿ ವಿಡಿಯೋ ಮಾಡಿದವ್ರಿಗೆ ಗೊತ್ತಾಗಲಿಲ್ಲ. ನಮ್ಗೆ ಇಷ್ಟೇ ಸಾಕು ನೋಡ್ರಿ, ಹೆಚ್ಚಿಗೆ ಏನು ಬೇಡ. ಎಲ್ಲೇ ಹೋದ್ರು ಹೆಂಗೆ ಬಂದು ನಮ್ಮ ಕೈ ಹಿಡ್ಕೊಂಡು ಓಡಾಡ್ಬೇಕು, ಅಷ್ಟೇ ಸಾಕು. ಅಂತೂ 1:01 ತನಕ ಎಲ್ಲ ದರ್ಶನ ಮುಗಿಸ್ಕೊಂಡು ದಾಸೋಹದಾಗ ಊಟ ಮಾಡಿಸ್ಕೊಂಡು ಹೊಂಟೀವಿ ನೋಡ್ರಿ. ಹೆಂಗಿತ್ತು ದರ್ಶನ? ನನಗೂ ಈ ಥರ ನಮ್ಮ ಹಸ್ಬೆಂಡಿಗೆ ಕೊಡಿಸ್ಬೇಕಂತ ಇಷ್ಟ ಇತ್ತು. ಕೊಡಿಸ್ದೆ. ಹಂಗೆ ಬೈಕ್ ಚಾವಿನ ನಾನೇ ಹಾಕಿದೆ. ಬಿಸಿಲು ಜಾಸ್ತಿ ಇತ್ತಂತೇಳಿ ಜ್ಯೂಸ್ ಕುಡಿದ್ವಿ. ಕೋಟಗಿರಿ ಮ್ಯಾಗ ಹೊಳಿ ತುಂಬಿತ್ತಂತೇಳಿ ನಾವು ಯಾದಗಿರಿ ಮ್ಯಾಗ ಬಂದ್ವಿ ನೋಡ್ರಿ. ಯಾದಗಿರಿ ಗುಡ್ಡ ಎಷ್ಟು ಗನ ದೊಡ್ಡದ. ಯಾರನ್ನ ಯಾದಗಿರಿದವ್ರು ಇದ್ರೆ ಕಮೆಂಟ್ ಮಾಡ್ರಿ. ಹತ್ತಿಕುಣಿ ದಾಟಿದ್ಮೇಲೆ ಅಲ್ಲಿ ಮಂದಿ ಚಿತ್ತಾಪ್ಲಾನ್ ಮಾಡ್ಲತ್ತಿರು. ಚಿತ್ತಾಪ್ಲಾನ್ ತೊಗೊಂಡಿವಿ. ಏನಿದು ನೋಡ್ಲತ್ತಿರಲ್ಲ, ಇದು ನಮ್ಮ ಹಾಸ್ಟೆಲ್ ನೋಡ್ರಿ. 6th 7th 8th 9th 10th ಕಿತ್ತೂರಾಣಿ ಚೆನ್ನಮ್ಮ ಕೋಡ್ಲ ಹಾಸ್ಟೆಲ್ನಾಗ ಕಲ್ತೀವಿ ರೀ. ಗೋಲ್ಡನ್ ಮೆಮೊರೀಸ್ ಅಂತ ಹೇಳ್ಬೋದು ರೀ. ಅಲ್ಲಿ ಟೀಚರ್ಸು ಆಂಟಿದವರು ಎಲ್ಲರೂ ಮಸ್ತಿಗೆ ಐತೆ ನೋಡ್ರಿ ನಮ್ಮ ಲೈಫು. ಸಂಡೇ ಬಂತಂದ್ರೆ ಸಾಕು ರೆಡಿಯಾಗಿ ಕುಂದಿರ್ತಿದೆ, ನಮ್ಮ ಪೇರೆಂಟ್ಸ್ ಬರ್ತಾರಂತೇಳಿ ಮಿಸ್ ಮಾಡ್ಕೋತೀವಿ. ಹಾಗೆ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿತ್ತು. ಎಲ್ಲ ದರ್ಶನದೆಲ್ಲ ಚೆಂದ ಐತೆ ನೋಡ್ರಿ. ದರ್ಶನ ಮುಗಿಸ್ಕೊಂಡು ನಾವು ಮನೆ ಬರಟಿಗೆ ಮಳೆ ಅದು ಸ್ಟಾರ್ಟ್. ನಾನು ನಮ್ಮ ತಂಗಿಯವರಿಗೋಸ್ಕರ ಅಂತ ಬಳಿ ತೊಗೊಂಡೆ. ಹಾಗೆ ಕೈ ಕಟ್ಗೆ ದಾರವು ತೊಗೊಂಡೆ. ಇವ್ರ ಹತ್ರ ಹೊಡಿಲಾಗ ಗಂಟೆ ಇದ್ದಿದ್ದಿಲ್ಲ, ಗಂಟೆ ಅದು ತೊಗೊಂಡೆ. ಆಮೇಲೆ ಇರ್ಬೇಕಂತ ಮನ್ಯಾಗ ಚೆಂದ ಅಂತ ನಮ್ಮ ಹತ್ರ ಇದ್ದಿದ್ದಿಲ್ಲ. ಆಮೇಲೆ ಅದು ತೊಗೊಂಡೆ. ಹಂಗೆ ಒಂದಿಷ್ಟು ತಿಲ್ಲಕ್ಕೆ ಅದು ತೊಗೊಂಡು ಎಷ್ಟು ಬಂದಿ ನೋಡಿ. ಆಯ್ತು, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು.